ವೀಕ್ಷಕರೇ, ಅದು 1956 ಏಪ್ರಿಲ್ 9ನೇ ತಾರೀಕಿನ ದಿನ. ಅವತ್ತು ರಾತ್ರಿ ಸುಮಾರು 9:15ಕ್ಕೆ ಯುಕೆಯಲ್ಲಿ ಇರುವಂತಹ ಬಿಬಿಸಿ ಕಚೇರಿಗೆ ನೂರಾರು ಜನ ಮೇಲಿಂದ ಮೇಲೆ ಕರೆ ಮಾಡೋದಕ್ಕೆ ಶುರು ಮಾಡಿದ್ರು. ಅವರೆಲ್ಲ ಆ ರೀತಿ ಗಾಬರಿ ಬಿದ್ದು ಆ ಕಚೇರಿಗೆ ಕರೆ ಮಾಡೋದಕ್ಕೆ ಒಂದು ಗಂಭೀರ ಕಾರಣ ಇತ್ತು. ಅವರು ಆಗಷ್ಟೇ ಟಿವಿಯ ಲೈವ್ ಶೋ ಒಂದರಲ್ಲಿ ವ್ಯಕ್ತಿಯೊಬ್ಬ ಯಾವುದೋ 14 ವರ್ಷದ ಬಾಲಕಿಯನ್ನ ಮೇಜಿನ ಮೇಲೆ ಮಲಗಿಸಿ ಅವಳನ್ನ ಮ್ಯಾಜಿಕ್ ಅಥವಾ ಜಾದುವಿನ ಹೆಸರಲ್ಲಿ ಎಲ್ಲರ ಕಣ್ಮುಂದೆನೆ ಅವಳ ದೇಹವನ್ನ ಅರ್ಧಕ್ಕೆ ಸೀಳಿ ಕತ್ತರಿಸಿ ಹಾಕಿದ್ದನ್ನ ಅವರೆಲ್ಲರೂ ಕೂಡ ಭಯ ಬಿದ್ದು ನೋಡಿದ್ರು. ಆ ಒಂದು ದೃಶ್ಯ ನೋಡೋದಾದ್ರೆ ಅದು ಕೇವಲ ಕಣ್ಕಟ್ಟಿನ ಜಾದು ತರಹ ಇರ್ಲಿಲ್ಲ. ಆ ಬಾಲಕಿಯ ದೇಹ ಮಾಂಸದ ಅಂಗಡಿಯ ಮುಂದೆ ಬಿದ್ದಿದ್ದಂತ ಮಟನ್ ತರ ಕಾಣ್ತಿತ್ತು. ಆಗ ಟಿವಿಯ ಕೆಲ ವಾಹಿನಿಗಳಲ್ಲಿ ಪನೋರಮಾ ಎಂಬ ಹೆಸರಿನ ಒಂದು ಜನಪ್ರಿಯ ಜಾದು ಕಾರ್ಯಕ್ರಮ ಪ್ರಸಾರ ಆಗ್ತಿತ್ತು. ಇದೇ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಮೂಲದ ಆ ಜಾದುಗಾರ ಆ ಬಾಲಕಿಯನ್ನ ಅಡ್ಡಡ್ಡ ಕತ್ತರಿಸಿದ್ದು. ಇದಾದ ನಂತರ ಅಲ್ಲಿ ಎಚ್ಚರ ಇಲ್ಲದಂತ ಸ್ಥಿತಿಯಲ್ಲಿ ಮಲಗಿದಂತ ಆಕೆಯನ್ನ ಆ ಜಾದುಗಾರ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಆಕೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಆಕೆ ಕೈಯನ್ನ ಆತ ಮೇಲೆತ್ತಲು ಟ್ರೈ ಮಾಡಿದ್ರೂ ಕೂಡ ಆ ಬಾಲಕಿ ಅಲಗಾಡ್ಲಿಲ್ಲ. ಕೊನೆಗೆ ಆಕೆ ಮೇಲೆ ಒಂದು ಬಟ್ಟೆಯನ್ನ ಹೊದಿಸಿ ಆ ಒಂದು ಶೋವನ್ನ ಮುಗಿಸಿ ಪರದೆಯನ್ನ ಕೆಳಕ್ ಬಿಡ್ಲಾಯ್ತು. ನೋಡುಗರಿಗಂತೂ ಮೈ ಜುಮ್ಮೆನ್ನುವ ಹಾಗೆ ಅಲ್ಲೇನೋ ಗಂಭೀರ ಪ್ರಮಾದ ನಡೆದಿದೆ ಅನ್ನುವಂತ ಭಯದ ವಾತಾವರಣ ಉಂಟಾಗಿತ್ತು. ಇದಾಗಿದೆ ತಡ ಆ ಕಾರ್ಯಕ್ರಮದ ಮುಖ್ಯ ರೂವಾರಿ ಆದಂತ ರಿಚರ್ಡ್ ಡಂಬಲ್ಬೆ ಅನ್ನೋರೊಬ್ರು ಕೆಮರಾ ಮುಂದೆ ಬಂದು ಇದೀಗ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗಲಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದಾದ ನಂತರನೇ ಆ ಒಂದು ಕಚೇರಿಗೆ ಅನೇಕರ ಕರೆಗಳು ಮೇಲಿಂದ ಮೇಲೆ ಬರೋದಕ್ಕೆ ಶುರುವಾದದ್ದು. ಹೌದು ವೀಕ್ಷಕರೇ, ಎದೆ ಜಲ್ ಅನ್ನುವಂತ ಈ ಒಂದು ಜಾದುವನ್ನ ಮಾಡಿದ್ದು ಭಾರತದ ಅಂದಿನ ಖ್ಯಾತ ಜಾದುಗಾರು ಅಂತ ಕರ್ಸ್ಕೊಂಡಿದ್ದಂತ ಪಿಸಿ ಸರ್ಕಾರ್ ಅನ್ನೋರು. ಆಗಿನ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿ ಕೆಲವೇ ವರ್ಷಗಳು ಆಗಿದ್ದು. ಸರ್ಕಾರ್ ತರಹದ ಭಾರತದ ಜಾದುಗಾರರಿಗೆ ಇನ್ನೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡೋದಕ್ಕೆ ಗುರುತಿಸಿಕೊಳ್ಳೋದಕ್ಕೆ ಅವತ್ತಿಗೆ ತುಸು ಕಷ್ಟದ ಸಂಗತಿನೇ ಆಗಿತ್ತು. ದೇಶವನ್ನ ಸುತ್ತಿ ಜಾದು ಕಾರ್ಯಕ್ರಮವನ್ನ ಕೊಡ್ತಿದ್ದಂತ ಅವರು ತಮ್ಮ 3 ವಾರಗಳ ಸೀಸನ್ಗಾಗಿ ಇಲ್ಲಿಯ ಡ್ಯೂಕ್ ಆಫ್ ಯಾರ್ಕ್ ಥಿಯೇಟರ್ ಅನ್ನ ಬುಕ್ ಮಾಡಿ ರಿಸರ್ವ್ ಮಾಡಿದ್ರು. ಆದ್ರೆ ಆವರೆಗೂ ಅದರ ಟಿಕೆಟ್ ಮಾರಾಟದ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಆಗೆಲ್ಲ ಭಾರತದ ಅಥವಾ ಏಷ್ಯಾದ ಟ್ಯಾಲೆಂಟೆಡ್ ವ್ಯಕ್ತಿಗಳಿಗೆ ಪಶ್ಚಿಮ ದೇಶಗಳಲ್ಲಿ ಇಂಥ ವೇದಿಕೆಗಳ ಅವಕಾಶಗಳೇ ಸಮರ್ಪಕವಾಗಿ ಸಿಗ್ತಿರ್ಲಿಲ್ಲ. ಸಿಕ್ಕಿದ್ರೂ ಕೂಡ ಅದರ ಕಡೆಗೆ ಹೆಚ್ಚಿನ ಮಂದಿ ಅಂತ ಆಸಕ್ತಿಯನ್ನ ತೋರಿಸ್ತಾ ಇರ್ಲಿಲ್ಲ. ಆದ್ರೆ ಆ ಒಂದು ಶೋನ ಆಯೋಜಕರು ಪನೋರಮಾ ಎಂಬ ಜಾದು ಕಾರ್ಯಕ್ರಮವನ್ನ ಅಚಾನಕ್ಕಾಗಿ ಅರ್ಧಕ್ಕೆ ನಿಲ್ಸಿದ್ರು. ಅಲ್ಲಿ ನಿಜಕ್ಕೂ ಆಗಿದ್ದು ಏನು ಅಂತ ಯಾರಿಗೂ ಕ್ಲಾರಿಟಿ ಸಿಗ್ಲಿಲ್ಲ. ಆದ್ರೆ ಅದನ್ನ ಅರ್ಧಕ್ಕೆ ನಿಲ್ಸಿದ್ದಕ್ಕೆ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳು ಕಾರಣವನ್ನು ಕೂಡ ಕೊಡ್ತಾರೆ. ಅದು ಲೈವ್ ಶೋ ಆಗಿದ್ದು ಸರ್ಕಾರ್ ಅವ್ರಿಗೆ ಅವರ ಜಾದು ನಡೆಸ್ಕೊಡೋದಕ್ಕೆ ನಿಗದಿತ ಸಮಯ ಅಂತ ಸೆಟ್ ಮಾಡಲಾಗಿತ್ತು. ಆದ್ರೆ ಅವರ ಸಮಯ ಮುಗ್ದಿದ್ರಿಂದ ಮತ್ತು ಕೊಟ್ಟಂತ ಸಮಯದ ಒಳಗೆ ಅವರು ಮಾಡಬೇಕಾದದನ್ನ ಮಾಡಿ ಮುಗಿಸ್ಲಿಲ್ಲ. ಹೀಗಾಗಿ ಸಮಯದ ಅಭಾವದಿಂದ ಹೇಗೆ ಮಾಡಬೇಕಾಯ್ತು ಅಂತ ಜನರಿಗೆ ಅವರು ತಿಳಿಸಿದ್ರು. ಆದ್ರೆ ಅವತ್ತಿನ ಮಟ್ಟಿಗೆ ಭಾರತ ಮಾತ್ರವಲ್ಲದೆ ವಿಶ್ವದ ಅಗ್ರಗಣ್ಯ ಜಾದುಗಾರು ಅಂತ ಕರ್ಸ್ಕೊಂಡಿದ್ದಂತ ಸರ್ಕಾರ ಅವರ ಟೈಮಿಂಗ್ ತುಂಬಾ ಪಕ್ಕಾ ಇರ್ತಿತ್ತು. ಇದನ್ನು ಅವರ ವಿರೋಧಿಗಳು ಕೂಡ ಒಪ್ಪಲೇಬೇಕು. ಅವರು ಜಾದುಗೆ ಬಳಸುವಂತ ಉಪಕರಣ ಹಾಗೂ ಯಾವುದೇ ವ್ಯಕ್ತಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಕೊಟ್ಟಂತ ಸಮಯದ ಒಳಗೆ ಸೂಕ್ತವಾಗಿ ಬಳಸ್ಕೊಳ್ತಿದ್ರು. ಮೇಜಿನ ಮೇಲೆ ವ್ಯಕ್ತಿಯನ್ನ ಮಲಗಿಸಿ ಅವ್ರ ಮೇಲೆ ಇರಿಸಲಾಗುವಂತ ಚೂಪಾದ ಕತ್ತರಿಸುವಂತ ಗರ್ಗಸದ ಮೂಲಕ ಆ ವ್ಯಕ್ತಿಯನ್ನ ಅರ್ಧಕ್ಕೆ ಕಟ್ ಮಾಡುವಂತೆ ಮಾಡೋದಕ್ಕೆ ಅವರಿಗೆ 1 ನಿಮಿಷದ ಅವಧಿ ಸಾಕಾಗಿತ್ತು. ಹಾಗಂತ ಇಲ್ಲಿ ಯಾರನ್ನೂ ಕೂಡ ನಿಜವಾಗಿ ಕಟ್ ಮಾಡ್ತಿರ್ಲಿಲ್ಲ. ಅದು ಕೇವಲ ಒಂದು ಟ್ರಿಕ್ ಮಾತ್ರ. ಆ ಒಂದು ಟ್ರಿಕ್ ನ ರಹಸ್ಯ ಅದನ್ನ ನಡೆಸ್ಕೊಡೋರ್ಗಲ್ದೆ ಇತರರಿಗೆ ಗೊತ್ತಿರ್ಲಿಲ್ಲ. ಅದನ್ನು ನೋಡೋರಿಗೆ ಅಲ್ಲಿ ನಿಜವಾಗಿಯೂ ಒಬ್ಬ ವ್ಯಕ್ತಿಯನ್ನ ಅರ್ಧಕ್ಕೆ ಸೀಳ್ತಿದ್ದಾರ ಅನಿಸುವಂತೆ ಅದು ಕಾಣಿಸ್ತಿತ್ತು. ಅಂದ್ರೆ ಈ ಪಿಸಿ ಸರ್ಕಾರ ಅವರ ಕೈಚಳಕ ಆ ರೀತಿ ಇರ್ತಿತ್ತು. ಆ ಒಂದು ಶೋ ಮುಗಿದ್ಮೇಲೆ ಮಾರನೇ ದಿವಸ ಇಂಗ್ಲೆಂಡ್ ನ ಅನೇಕ ಪತ್ರಿಕೆಗಳಲ್ಲಿ ಆ ಒಂದು ಶೋ ಹಾಗೂ ಸರ್ಕಾರ ಅವ್ರ ಬಗ್ಗೆ ಸುದ್ದಿಗಳು ವರದಿಯಾದವು. ಕೇವಲ ಒಂದೇ ರಾತ್ರಿಯಲ್ಲಿ ಅವ್ರಿಗೆ ಅಲ್ಲಿ ಬೇಕಾದಂತ ಜನಪ್ರಿಯತೆ ಸಿಗುತ್ತೆ. ಇದಾದ ನಂತರ ಆ ಒಂದು ಥಿಯೇಟರ್ ನಲ್ಲಿ ಆಗುವಂತ ಎಲ್ಲಾ ಮ್ಯಾಜಿಕ್ ಶೋಗಳಿಗೆ ಜನ ಮುಗಿಬಿದ್ದು ಬರೋದಕ್ಕೆ ಶುರು ಮಾಡ್ತಾರೆ. ಅದರ ಟಿಕೆಟ್ಗಳು ಕೂಡ ಅದ್ದೂರಿಯಾಗಿ ಸೇಲ್ ಆಗ್ತಿದ್ವು. ವೀಕ್ಷಕರೇ, ಇವರು ಅವತ್ತಿನ ಬಾಂಗ್ಲಾದೇಶಕ್ಕೆ ಸೇರಿದಂತ ಬಂಗಾಳದ ಪ್ರೆಸಿಡೆನ್ಸಿಯ ಭಾಗವಾಗಿದ್ದಂತ ಢಾಕಾ ನಗರದಲ್ಲಿ 1913 ಫೆಬ್ರವರಿ 23ನೇ ತಾರೀಕು ಜನಿಸ್ತಾರೆ. ಇವರ ಪೂರ್ಣ ಹೆಸರು ಪ್ರತುಲ್ ಚಂದ್ರ ಸರ್ಕಾರ್. ವ್ಯಾಸಂಗವನ್ನ ಮಾಡುವಂತ ಸಮಯದಲ್ಲಿ ಇವರಿಗೆ ಗಣಿತದ ವಿಷಯದ ಮೇಲೆ ಹೆಚ್ಚು ಆಸಕ್ತಿ ಇತ್ತು ಹಾಗೂ ಆ ಒಂದು ವಿಷಯದಲ್ಲಿ ಇವರು ಅತ್ಯಂತ ಜಾಣರಾಗಿದ್ರು. ಗಣಿತದಲ್ಲಿ ಜಾಣರಾದವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೆಸರನ್ನ ಮಾಡ್ತಾರೆ ಎಂಬ ವಾಡಿಕೆ ಇದೆ. ಅದೇ ತರ ಇವರು ಕೂಡ ಚಿಕ್ಕಂದಿನಿಂದಲೇ ಪ್ರತಿಭಾವಂತರಾಗಿದ್ರು. ಆದ್ರೆ ಮುಂದೆ ಅವರು ಜಾದು ಕ್ಷೇತ್ರವನ್ನ ಆರಿಸಿಕೊಂಡ್ರು. ಜಾದುವಿನ ಕಲೆ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿದಂತ ಇವರು ಮುಂದೆ ಅನೇಕ ಜಾದು ಶೋಗಳನ್ನ ಕೊಟ್ಟಿದ್ರು. ಇವರು ಪಿಸಿ ಸರ್ಕಾರ್ ಎಂಬ ತಮ್ಮ ಹೆಸರನ್ನ ವಿದೇಶಗಳಲ್ಲಿ ದಿ ಗ್ರೇಟ್ ಸರ್ಕಾರ್ ಅಂತ ಬದಲಿಸ್ಕೊಂಡ್ರು. ಈ ಸರ್ಕಾರ್ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಮಾಂತ್ರಿಕ ಅಥವಾ ಗಾರುಡಿಗ ಅಂತ ಅರ್ಥ. ಅವರು ಆಗ ಕೆಲ ಸಾರ್ವಜನಿಕ ಕ್ಲಬ್ಗಳಲ್ಲಿ, ಸರ್ಕಸ್ಗಳಲ್ಲಿ ಹಾಗೂ ಥಿಯೇಟರ್ಗಳಲ್ಲಿ ತಮ್ಮ ಮ್ಯಾಜಿಕ್ ಶೋವನ್ನ ನಡೆಸ್ತಾ ಇದ್ರು. ಬಂಗಾಳದ ಒಳಗೆ ಇವರು ಅನೇಕರಿಗೆ ಪರಿಚಯ ಇದ್ರೂ ಕೂಡ ಅದರ ಹೊರಗಡೆ ಇವರು ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ವಿಶ್ವಮಾನ್ಯ ಜಾದುಗಾರ ಅಂತ ಕರ್ಸ್ಕೊಳ್ಳೋದಿಕ್ಕೆ ಹಮ್ಮಲ ಇತ್ತು. ಅವರು ತಮ್ಮನ್ನ ತಾವೇ ವಿಶ್ವದ ಶ್ರೇಷ್ಠ ಜಾದುಗಾರ ಅಂತ ಕರೆದುಕೊಳ್ತಿದ್ರು. ಆ ಒಂದು ಕಾಲಕ್ಕೆ ಈ ರೀತಿ ಭಾರತದ ಜಾದುಗಾರರು ಇನ್ನೂ ಕೂಡ ವಿದೇಶದಲ್ಲಿ ಹೆಸರನ್ನ ಮಾಡಿರ್ಲಿಲ್ಲ. ಪಿಸಿ ಸರ್ಕಾರ್ ತಮ್ಮನ್ನ ತಾವು ಹೊರ ಜಗತ್ತಿಗೆ ತೆರೆದುಕೊಂಡಾಗ ಅವ್ರಿಗೂ ಕೂಡ ವಿಶ್ವದ ಕೆಲವಾರು ಕಡೆಗಳಿಂದ ಜಾದು ನಡೆಸೋದಕ್ಕೆ ಆಹ್ವಾನಗಳು ಬರೋದಕ್ಕೆ ಶುರುವಾದವು. ಆದ್ರೆ ಇನ್ನೂ ಕೂಡ ಹೊರ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಅವರಿಗೆ ಅನೇಕ ಬಗೆಯ ಸವಾಲುಗಳಿದ್ವು. ಅದಕ್ಕೆ ಮುಖ್ಯ ಕಾರಣ ವಿದೇಶ ಅಥವಾ ಪಶ್ಚಿಮದ ಕೆಲ ಖ್ಯಾತ ಜಾದುಗಾರರು ಭಾರತದ ಜಾದುಗಾರನ
ತಮ್ಮಷ್ಟು ನಿಪುಣರೆಂದಾಗ್ಲಿ ಹಾಗೂ ಸ್ಕಿಲ್ ಮೆಜಿಷಿಯನ್ ಅಂತ ಪರಿಗಣಿಸಲಿಲ್ಲ. 1940ರ ದಶಕದಲ್ಲಿ ನಡೆದಂತ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಹಲವಾರು ಭಾರತೀಯ ಸೈನಿಕರು ಭಾಗಿಯಾಗಿದ್ರು. ಅವ್ರಿಗೆ ಮನೋರಂಜನೆ ಕೊಡೋದಕ್ಕೆ ಅಮೆರಿಕದ ಜಾದೂಗಾರರು ಕಾರ್ಯಕ್ರಮವನ್ನ ಕೊಡ್ತಿದ್ರು. ಈ ಒಂದು ಸಮಯದಲ್ಲಿ ಕೆಲ ಭಾರತೀಯ ಜಾದೂಗಾರರಿಗೂ ಇವರ ಸಂಪರ್ಕ ಸಿಕ್ಕಂತಾಗಿ ವಿದೇಶದವರಿಗೆ ಭಾರತದ ಜಾದೂಗಾರರ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಆಯಿತು. ಆಗಿನ ಕೆಲ ವಿದೇಶದ ಹಾಗೂ ಸ್ವದೇಶದ ಪತ್ರಿಕೆ ಮತ್ತು ಮ್ಯಾಗಝಿನ್ಗಳಲ್ಲಿ ಪಿಸಿ ಸರ್ಕಾರ್ ಅವರ ಬಗ್ಗೆ ವರದಿಗಳು ಪ್ರಕಟ ಆದವು. ಇದೆಲ್ಲದರ ಪರಿಣಾಮ 1950ರ ಸಮಯದಲ್ಲಿ ಪಿಸಿ ಸರ್ಕಾರ್ ಅವರು ತಮಗೆ ಬಂದಂತ ವಿದೇಶಿಯರ ಆಹ್ವಾನದಿಂದಾಗಿ ಒಂದ್ಸಲ ಚಿಕಾಗೋದಲ್ಲಿ ತಮ್ಮ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಸಜ್ಜಾಗ್ತಾರೆ. ಅಲ್ಲಿ ಒಂದು ಪ್ರಖ್ಯಾತ ಹೋಟೆಲ್ನಲ್ಲಿ ಅವರು ಮ್ಯಾಜಿಕ್ ಪ್ರದರ್ಶನ ಮಾಡೋದಕ್ಕೆ ಬಂದಿದ್ದಾಗ ಅಲ್ಲಿ ಜಮೆ ಆಗಿದ್ದಂತ ಆಡಿಯನ್ಸ್ ಹಾಗೂ ಜರ್ನಲಿಸ್ಟ್ಗಳು ಇವರು ಯಾವುದೋ ಫ್ಯಾನ್ಸಿ ಕಥೆಗಳಲ್ಲಿ ಬರುವಂತ ವಿದೂಷಕರಂತೆ ಕಾಣ್ತಾ ಇದ್ದಾರೆ ಅಂತ ಪ್ರತಿಕ್ರಿಯೆ ಕೊಡ್ತಾರೆ. ಇದಕ್ಕೆ ಸರಿಯಾಗಿ ಸರ್ಕಾರ್ ಅವರ ಮೊದಲ ಪ್ರದರ್ಶನ ಕೂಡ ಅಷ್ಟೇ ಸಪ್ಪೆಯಾಗಿತ್ತು. ಅವರು ತಮ್ಮ ಕಣ್ಣಿಗೆ ತಾವೇ ಬಟ್ಟೆಯನ್ನ ಕಟ್ಕೊಂಡು ಬೋರ್ಡ್ ಮೇಲೆ ಬರೆಯಲಾಗಿದ್ದಂತ ಅಕ್ಷರಗಳನ್ನ ಓದೋದಕ್ಕೆ ಶುರು ಮಾಡ್ತಾರೆ. ಇದರ ಜೊತೆ ಅವರು ಮಹಾರಾಜರಾಗಿ ಉಡುಪನ್ನ ಧರಿಸಿ ವೇದಿಕೆ ಮೇಲೆ ತಮ್ಮ ಹೆಸರಂತ ಇಂದ್ರಜಾಲದ ಟ್ರಿಕ್ ಅನ್ನ ಪ್ರದರ್ಶನ ಮಾಡ್ತಾರೆ. ಇದು ವಿದೇಶಿ ಆಡಿಯನ್ಸ್ಗೆ ತೀರಾ ಹೊಸ ರೀತಿಯ ಮ್ಯಾಜಿಕ್ ತರ ಕಾಣಿಸ್ತು. ಆ ಒಂದು ಸಮಯದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಅಮೆರಿಕನ್ನ ಜಾದೂಗಾರರು ತನ್ನ ಕೆಲ ಟ್ರಿಕ್ಗಳನ್ನ ನಕಲು ಮಾಡ್ತಿದ್ದಾರೆ ಅಂತ ಸರ್ಕಾರ್ ಅವರು ಆರೋಪಿಸಿದ್ರು. ಅವರ ಈ ಒಂದು ಹೇಳಿಕೆ ಅವತ್ತಿನ ಮ್ಯಾಜಿಕ್ ಸಂಬಂಧಿತ ಪತ್ರಿಕೆ ಹಾಗೂ ಮ್ಯಾಗಝಿನ್ಗಳಲ್ಲಿ ವರದಿಯಾಗಿ ತೀವ್ರ ಚರ್ಚೆಗೆ ಅದು ಗ್ರಾಸವಾಗಿತ್ತು. ಇಂಥ ಪತ್ರಿಕೆ ಹಾಗೂ ಮ್ಯಾಗಝಿನ್ಗಳ ಎಡಿಟರ್ ಆಗಿದ್ದಂತ ಪ್ಯಾಟ್ರಿಕ್ ಸ್ಮಿತ್ ಎಂಬುವರು ಸರ್ಕಾರ್ ಅವರ ಈ ಒಂದು ಹೇಳಿಕೆಯನ್ನು ಖಂಡಿಸಿ ಅಮೆರಿಕದಲ್ಲಿ ಅಂತ ಕೆಲಸಗಳು ಯಾವತ್ತೂ ಕೂಡ ನಡೆಯಲ್ಲ ಅಂತ ಹೇಳಿದ್ರು. ಈ ಒಂದು ವಿವಾದದ ನಂತರ ಸರ್ಕಾರ್ ಲೋಕವಿಖ್ಯಾತ ಜಾದೂಗಾರರಾಗಿ ಗುರುತಿಸಿಕೊಂಡ್ರು ಕೂಡ ಅವ್ರಿಗೆ ಅವರ ಅಭಿಮಾನಿಗಳಿಗೆ ಸಮವಾಗಿ ಶತ್ರುಗಳು ಕೂಡ ಹುಟ್ಕೊಂಡ್ರು. ಸರ್ಕಾರ್ ಅವರು ತಮ್ಮನ್ನು ತಾವು ವಿಶ್ವದ ಅಗ್ರಮಾನ್ಯ ಜಾದೂಗಾರ ಅಂತ ಆಗಾಗ ಕರೆದುಕೊಳ್ತಿದ್ರು. ಇವರು ನಡೆಸಿಕೊಡುವಂತ ಜಾದೂಗಳ ವರ್ಣರಂಜಿತ ಹಾಗೂ ಆಕರ್ಷಕ ಫೋಟೋಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಜನ ಇವರ ಶೋಗಳ ಕಡೆಗೆ ಹೆಚ್ಚು ಆಸಕ್ತಿಯನ್ನ ತೋರೋದಕ್ಕೆ ಸಹಾಯ ಆಯಿತು. 1955ರಲ್ಲಿ ಪ್ಯಾರಿಸ್ ನಗರದಲ್ಲಿ ಅವರು ಕೊಟ್ಟಂತ ಒಂದು ಮ್ಯಾಜಿಕ್ ಶೋ ಹೇಗಿತ್ತು ಅಂದ್ರೆ, ಅಲ್ಲಿವರೆಗೂ ಭಾರತೀಯ ಜಾದೂಗಾರರು ಅಂದ್ರೆ ಅವರು ಕೇವಲ ಮಕ್ಕಳ ಮನೋರಂಜನೆ ಮಾಡಬಲ್ಲವರು ಮಾತ್ರ ಎನ್ನುವಂತಿದ್ದಂತ ಇತರರ ಅಭಿಪ್ರಾಯವನ್ನೇ ಅದು ಬದಲಿಸಿತ್ತು. ವೇದಿಕೆ ಮೇಲೆ ತಮ್ಮ ಮ್ಯಾಜಿಕ್ಗೆ ಬೇಕಾದಂತ ಹಲವು ಅದ್ಭುತವಾದಂತ ಉಪಕರಣಗಳ ಸಹಿತ ಅವರು ಸರ್ಕಸ್ನ ಆನೆ ಸಿಂಹಗಳಂತ ಜೀವಿಗಳನ್ನು ಕೂಡ ಬಳಸ್ಕೊಳ್ತಿದ್ರು. ಅಲ್ಲಿ ವೇದಿಕೆ ಮೇಲೆ ಅವರು ನಿಂತರೆ ತಮ್ಮ ಬಳಿ ಇರುವಂತ ಉಪಕರಣಗಳ ಜೊತೆ ಆ ಮ್ಯಾಜಿಕ್ ನಿಜವೆನ್ನುವ ಹಾಗೆ ಕಾಣೋದಕ್ಕೆ ಸಹಾಯ ಮಾಡುವಂತ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಬಳಸ್ಕೊಳ್ತಿದ್ರು. ಅವರ ಆ ಬೆಳಕಿನ ವ್ಯತ್ಯಾಸದ ಟ್ರಿಕ್ ಅನ್ನ ಬಳಸಿ ನೋಡೋರ್ಗೆ ಕಣ್ಮುಂದಿನ ವ್ಯಕ್ತಿ ಹಾಗೂ ಪ್ರಾಣಿ ಮತ್ತು ವಸ್ತುಗಳನ್ನ ಕಣ್ಕಟ್ಟಿನ ಮೂಲಕ ಮಾಯ ಆಗೋ ರೀತಿ ಮಾಡ್ತಿದ್ರು. ಇಂದ್ರಜಾಲ, ಮಹೇಂದ್ರಜಾಲ, ಮೋಹನ ತಂತ್ರ ಈ ರೀತಿ ಮುಂತಾದ ಭಾರತೀಯ ಪುರಾಣಗಳಲ್ಲಿ ಕೇಳಿಬರುವಂತ ತಂತ್ರಗಳನ್ನ ಬಳಸಿ ಪ್ರಾಯೋಗಿಕವಾಗಿ ಯಶಸ್ವಿಯಾದಂತ ವಿಶ್ವದ ಹಾಗೂ ಭಾರತದ ಮೊಟ್ಟ ಮೊದಲ ಜಾದೂಗಾರ ಅಂದ್ರೆ ಅದು ಪಿಸಿ ಸರ್ಕಾರ್. ಹಿಪ್ನೋಟೈಸ್ ನ ಮೂಲಕ ಮ್ಯಾಜಿಕ್ ಗೆ ಬಳಸುವಂತ ವ್ಯಕ್ತಿಗಳನ್ನ ಸಂಮೋಹನ ನಿದ್ರೆಗೆ ಒಳಪಡಿಸಿ ಸರ್ಕಾರ್ ಜನರನ್ನ ಮುಗ್ಧ ಮಂತ್ರಗೊಳಿಸುವಲ್ಲಿ ಅವರು ನಿಸ್ಸೀಮರಾಗಿದ್ರು. ಬಿಬಿಸಿಯಲ್ಲಿ ಮೊದಲ ಬಾರಿಗೆ ಪ್ರಸಾರ ಆದಂತ ಅವರ ಪನೋರಮಾ ಕಾರ್ಯಕ್ರಮದಲ್ಲಿ ಅವರು ತಾವೆಷ್ಟು ಪರಿಣಾಮಕಾರಿ ಜಾದೂಗಾರರು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ರು. ಅವರು ತಮ್ಮ ಸ್ಪೆಷಲ್ ಎಫೆಕ್ಟ್ ಹಾಗೂ ತಮ್ಮ ವಿನೂತನ ಶೈಲಿಯಿಂದಾಗಿ ಅವತ್ತಿಗೆ ವಿಶ್ವದ ಅನೇಕ ಜಾದೂಗಾರರನ್ನು ಕೂಡ ಹಿಂದಿಕ್ಕಿದ್ರು. ಭಾರತೀಯ ಮಾಂತ್ರಿಕತೆಯನ್ನು ಅದರ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ದಂತ ಹೆಗ್ಗಳಿಕೆ ಅವರದ್ದು. ಆದ್ರೆ 1969ರ ಹೊತ್ತಿಗೆ ಅವರ ಆರೋಗ್ಯ ಹದಗೆಟ್ಟಿತ್ತು. ಹೃದಯ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಅವ್ರಿಗೆ ವೈದ್ಯರು ದೂರ ಪ್ರಯಾಣ ಮಾಡಬೇಡಿ ಅಂತ ಸಲಹೆಯನ್ನ ಕೊಟ್ಟಿದ್ರು ಕೂಡ ಅವರು ಜಪಾನ್ ದೇಶಕ್ಕೆ 1 ತಿಂಗಳ ಪ್ರವಾಸವನ್ನ ಕೈಗೊಂಡಿದ್ರು. ನಂತರ ಪ್ರಸಿದ್ಧ ಭಾರತೀಯ ಜಾದೂಗಾರರು ಅಂತ ಕರೆಸ್ಕೊಂಡಿದ್ದಂತ ಸರ್ಕಾರ್ ಅವರು 1971ರ ಜನವರಿ 6ನೇ ತಾರೀಕು ಜಪಾನ್ನ ಅಸಹಿಕಾವಾದಲ್ಲಿ ತಮ್ಮ ಜಾದೂ ಪ್ರದರ್ಶನ ಕೊಡ್ತಿದ್ದಂತ ವೇಳೆಯಲ್ಲಿ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ. ಆ ಒಂದು ಸಮಯದಲ್ಲಿ ಅವ್ರಿಗೆ 57 ವರ್ಷ ವಯಸ್ಸಾಗಿತ್ತು. ಸರ್ಕಾರ್ ಅವರ ಪರಂಪರೆ ಇವತ್ತಿಗೂ ವಿಶ್ವ ಮಟ್ಟದಲ್ಲಿ ಅದು ಜಾದೂ ಪ್ರಪಂಚವನ್ನ ಪ್ರೇರೇಪಿಸುತ್ತೆ. ಮತ್ತೆ ಅವರು ಬಳಸಿದಂತ ಅನೇಕ ಟ್ರಿಕ್ಗಳು ಪ್ರೇಕ್ಷಕರನ್ನ ಇವತ್ತಿಗೂ ಮಂತ್ರ ಮುಗ್ಧರನ್ನಾಗಿ ಮಾಡ್ತವೆ. ಅವರ ಅದ್ಭುತ ವೇದಿಕೆ ಪ್ರದರ್ಶನಗಳಿಂದ, ಆಕರ್ಷಕ ವೇಷಭೂಷಣಗಳು ಮತ್ತು ಹೊಸತನದಿಂದ ಕೂಡದಂತ ಜಾದೂ ಮಂತ್ರಗಳಿಂದಾಗಿ ಇವರು ಪ್ರಸಿದ್ಧರಾಗಿದ್ರು. ಇವತ್ತಿಗೂ ಕೂಡ ಅವರ ಅನೇಕ ಜಾದೂಗಳು ದಾಖಲೆಯನ್ನ ಬರೆದಿವೆ. ಅವುಗಳನ್ನ ಸರಿಗಟ್ಟುವಂತ ಇನ್ನೊಬ್ಬ ಜಾದೂಗಾರನನ್ನ ಭಾರತ ಇದುವರೆಗೂ ಕಂಡಿಲ್ಲ. ಆದ್ರೆ ಈ ಪಿಸಿ ಸರ್ಕಾರ್ ಅವರ ಹೆಸರನ್ನ ಮುಂದೆ ಉಳಿಸ್ತವ್ರ ಪೈಕಿ ಇವರ ಎರಡನೇ ಮಗ ಆದಂತ ಪ್ರದೀಪ್ ಚಂದ್ರ ಸರ್ಕಾರ್ ಅಲಿಯಾಸ್ ಜೂನಿಯರ್ ಪಿಸಿ ಸರ್ಕಾರ್ ಕೂಡ ಪ್ರಮುಖರು. 1940ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದಂತ ಇವರು ಕೂಡ ದೇಶದ ಅತ್ಯುನ್ನತ ಜಾದೂಗಾರರಲ್ಲಿ ಒಬ್ರು ಅಂತ ಹೆಸರನ್ನ ಪಡೆದವರು. ಇವ್ರಿಗೆ ಈ ಹೆಸರು ಬರೋದಕ್ಕೆ ಕಾರಣ ಕೇವಲ ಇವ್ರ ತಂದೆ ಮಾತ್ರ ಅಲ್ಲ, ಬದಲಿಗೆ ಇವರೇ ಸ್ವತಃ ಕಲಿತು ಪ್ರದರ್ಶನ ಕೊಟ್ಟಂತ ಹಲವು ಬಗೆಯ ಮೈ ನವೆರಳಿಸುವಂತ ಮ್ಯಾಜಿಕ್ ಶೋಗಳು. ಇವರು ಇಂದ್ರಜಾಲದ ತಂತ್ರಗಳಿಗೆ ಹೊಸದೇ ಭಾಷ್ಯವನ್ನ ಬರೆದಂತ ಜಾದೂಗಾರ. ಈ ಜೂನಿಯರ್ ಸರ್ಕಾರ್ ಅವರ ಪ್ರಮುಖ ತಂತ್ರಗಳು ಅಂದ್ರೆ ಬೆಳಕಿನ ವ್ಯತಿರಿಕ್ತಿಯನ್ನ ಬಳಸಿ ಬೃಹತ್ ವಸ್ತುಗಳನ್ನ ಅಳಿಸಿ ಹೋದಂತೆ ಮಾಯ ಮಾಡೋದು. ಈ ಒಂದು ವಿಶಿಷ್ಟ ಹಾಗೂ ಅಪರೂಪದ ತಂತ್ರದ ಮೂಲಕ ಅವರು ದೇಶದ ಖ್ಯಾತ ಸ್ಮಾರಕ ಆದಂತ ತಾಜ್ ಮಹಲ್ ಹಾಗೂ ಇಂದೋರ್ ಅಮೃತ್ಸರ್ ಎಕ್ಸ್ಪ್ರೆಸ್ ರೈಲನ್ನು ಕೂಡ ಅನೇಕರ ಕಣ್ಮುಂದೆನೆ ಮಾಯ ಮಾಡಿದ್ರು. ಹಾಗೇನೆ ಕೋಲ್ಕತ್ತಾದ 300ನೇ ವರ್ಷದ ಸಂಭ್ರಮದಲ್ಲಿ ವಿಕ್ಟೋರಿಯಾ ಮೆಮೋರಿಯಲ್ ಅನ್ನು ಕೂಡ ಅಕ್ಷರಶಃ ಅದೃಶ್ಯಗೊಳಿಸಿದ್ರು. ಮತ್ತೆ 1992ರಲ್ಲಿ ಒಂದ್ಸಾರಿ ಬಾರ್ಡಮನ್ ಜಂಕ್ಷನ್ ಅಲ್ಲಿ ಪ್ರಯಾಣ ಮಾಡ್ತಿರುವಂತಹ ಪೂರ್ಣ ರೈಲನ್ನೇ ಅವರು ಜನ ನೋಡ್ತಿದ್ದ ಹಾಗೇನೆ ಕಣ್ಮರೆಯಾಗಿಸಿದ್ರು. ಇನ್ನು 2000 ನವೆಂಬರ್ 8ರಂದು
ಆಗ್ರಾದ ತಾಜ್ ಮಹಲ್ ಅನ್ನ 2 ನಿಮಿಷಗಳ ಕಾಲ ಮಾಯ ಮಾಡಿ ಅನೇಕರನ್ನ ಇದೇನು ನಿಜನೋ ಅಥವಾ ಕನ್ಸೋ ಎಂಬ ಭಾವನೆ ಬರುವ ಹಾಗೆ ಚಕಿತಗೊಳಿಸಿದ್ರು. ಅಂದ್ರೆ ಮಾಯ ಮಾಡೋದಂದ್ರೆ ನಿಜವಾಗ್ಲೂ ಮಾಡೋದಂತಲ್ಲ, ಅದೊಂದು ರೀತಿ ಬೆಳಕಿನ ಆಟ. ಅದನ್ನ ಬೆಳಕು, ಹೊಗೆ, ಕನ್ನಡಿ ಹಾಗೂ ದೃಷ್ಟಿ ಭ್ರಮೆ ತಂತ್ರಜ್ಞಾನ ಬಳಸಿ ಮಾಡದಂತ ಜಾದೂ ಟ್ರಿಕ್ ಅದು. ಈ ರೀತಿ ಭಾರತೀಯ ಜಾದೂ ಲೋಕದಲ್ಲಿ ಪಿಸಿ ಸರ್ಕಾರ್ ಮತ್ತು ಅವ್ರ ಮಗ ಯಾವತ್ತೂ ಕೂಡ ಅಗ್ರಸ್ಥಾನದಲ್ಲಿ ಬರ್ತಾರೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ನೀವೇನಾದ್ರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂದ್ರೆ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.